ಅವಾಗ ಇವ್ನು ಆದ ತಕ್ಷಣ ಏನಾಯಿತು, ಅವ್ನು ಕರ್ಕೊಂಬಂದ್ರು 2002 ಜೂನಲ್ಲಿ. ನಾವು ಕರ್ಕೊಂಬಂದ್ವಿ. ಬಂದ ತಕ್ಷಣ ಡೂಪ್ಲಿಕೇಟ್ ಪಾಸ್ಪೋರ್ಟ್ ಇತ್ತು. ನಾವೇ ಕಂಪ್ಲೇಂಟ್ ಕೊಟ್ಟು ಬಾಂಬೆಗೆ ಬಂದಿದ್ದೀವಿ ನಾವೇನೆ. ಡಾಲ್ಫಿ ರೋಗೋ ಜೋಸೆಫ್ ರೋಗೋ ಮುತ್ತಪ್ರ ಹೆಸರು, ಒರಿಜಿನಲ್ ಹೆಸರು ದುಬೈನಲ್ಲಿ ಇದ್ದಿದ್ದು. ಡಾಲ್ಫಿ ರೇಗೋ ಜೋಸೆಫ್ ರೋಗೋ ಅವನ ಹೆಸರು, ಆ ಹೆಸರಿನಲ್ಲಿ ಅಲ್ಲಿ ಇದ್ದದ್ದು ಮುತ್ತಪ್ರೈ. ಅದನ್ನ ಪಾಸ್ಪೋರ್ಟು ಪ್ರತಿಯೊಂದು ಡಾಕ್ಯುಮೆಂಟೇಷನ್ ನಾವೆಲ್ಲ ತೊಗೊಂಡು ಅಲ್ಲಿಂದ ತೊಗೊಂಡೋಗಿ ಅಲ್ಲಿ ಸಾಕಿನಾಕ ಪೊಲೀಸ್ ಸ್ಟೇಷನ್ ಅಂತಿದ್ದು, ಅಲ್ಲಿಗೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿ ಅದು ಹೆಂಗೆ ಕನ್ವಿಕ್ಷನ್ ಆಗಲಿಲ್ಲ ಗೊತ್ತಿಲ್ಲ. ಡೂಪ್ಲಿಕೇಟ್ ಪಾಸ್ಪೋರ್ಟಲ್ಲಿ ಆ ದೇಶದಲ್ಲಿ ಅವನೇ ಇಲ್ಲಿ ಕನ್ವಿಕ್ಷನ್ ಆಗಲಿಲ್ಲ ಅಂದರೆ ನಾವು ಇನ್ನೇನು ಮಾಡೋದು ಹೇಳಿ ಮತ್ತೆ. ನೀವೇ ಕರ್ಕೊಂಡು ಬಂದದಲ್ಲ ಸರ್? ಹೌದು, ನಾವು ಮತ್ತು ಪ್ರಸಾದ್ ಅಂತ ಇದ್ರು, ಮತ್ತು ನಮ್ಮ ಗಾಂವ್ಕರ್ ಅಂತ ಈಗ DCP ಟ್ರಾಫಿಕ್ ಇದ್ದಾರೆ ಬೆಳಗಾಂಲಿ. ನಾವು 3 ಜನ ಹೋಗಿದ್ವಿ. ಹೋದಾಗ ಅಲ್ಲೇನು ಎಲ್ಲ ರೆಡಿ ಇತ್ತು, ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಂಡಿದ್ರು, ಐಡೆಂಟಿಫಿಕೇಷನ್ ಅಷ್ಟೇ ಬಾಕಿ ಇದ್ದದ್ದು. ಆಮೇಲೆ ಅಲ್ಲಿ ರೆಮಾನಿಯಾ ಪೊಲೀಸ್ ಸ್ಟೇಷನ್ ಹತ್ರ ನಾವು ಹೋದ್ವಿ. ಅಲ್ಲಿ ಆ ಜಾಗದಲ್ಲಿ ಒಂದು ಕಡೆ ಇದ್ದ, ಸರಿ ಕರ್ಕೊಂಡು ಬಂದು ಅಲ್ಲೇ ತೊಗೊಂಡು ಬಂದಲ್ಲಿ. ತುಂಬ ಜಾಸ್ತಿ ಏನು ಪ್ರೋಸೆಸ್ ಇಲ್ಲ, ಸುಮಾರು ನಡೆದಿತ್ತಾಗ ಆಗಲೇ ಪ್ರಕ್ರಿಯೆ ಎಲ್ಲ. ಅವನೆಲ್ಲೆಲ್ಲಿ ಓಡಾಡ್ತಾವನೇ ಏನು, ಜಸ್ಟ್ ಒಂದು ಐಡೆಂಟಿಫಿಕೇಷನ್ ನಾವು ಮಾಡಬೇಕಾಗಿದ್ದು ಅಷ್ಟೇ ಬಾಕಿ ಉಳ್ಕೊಂಡಿದೆ. ಎಸ್ ಈಸ್ ಮುತ್ತಪ್ರೆ, ಎಸ್ ಅಷ್ಟು ಬೇಕಾಗಿತ್ತು ಅಷ್ಟೇ ಅವ್ರಿಗೆ. ಆಮೇಲೆ ಅಲ್ಲಿಂದ ಅವನು ಇಲ್ಲಿ ಕರ್ಕೊಂಡು ಬಂದಾದ ತಕ್ಷಣವೇ ನಮ್ಗೆ ಅನ್ನಿಸ್ತಾ ಇತ್ತು, ನಮ್ಗೆ ಯಾವಾಗೋ ಒಂದೊಂದು ಸಾರಿ ನಾನು ತುಂಬ ದೊಡ್ಡ ಅಧಿಕಾರಿ ಅಲ್ಲ, ಭಾಳ ಮೇಲ್ಮಟ್ಟದ ಅಧಿಕಾರಿ ಅಲ್ಲದೆ ಇದ್ರು ನನಗೆ ಆದಂಥ ಯೋಚನೆ ಆಯಿತು, ಇವನು ಕರ್ಕೊಬರ್ಬೇಕಾಗಿತ್ತಾ ಇಷ್ಟೊಂದು ಕಿಂಗ್ಡಮ್ ಮಾಡೋಕ್ಕೆ? ಇಲ್ಲೊಂದು ಸೈನ್ಯ ಎಲ್ಲ ಕಟ್ಟೋಕ್ಕೆ ಕರ್ಕೊಬರ್ಬೇಕಾಗಿತ್ತು. ಅಲ್ಲೇ ಬಿಟ್ಟುಬಿಟ್ಟಿದ್ದಿದ್ರೆ ಅಲ್ಲೇ ಏನೋ ಹೊಡೆದಾಕ್ಬಿಟ್ಟಿರೋರೇನೋ, ಇಲ್ಲಾಂದ್ರೆ ಅಲ್ಲಿ ಒಂದು ಸ್ವಲ್ಪ ಡ್ಯಾನ್ಸ್ ಬಾರ್ಗಳೇನೋ 3-4 ಜಾಸ್ತಿ ಮಾಡ್ಕೊಂಡಿರೋನೋ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನೇನು ಮಾಡ್ತಾ ಇರಲಿಲ್ಲ. ಇಲ್ಲೇ ತೊಗೊಂಡು ಬಂದು ಒಂದೊಂದು ಸಾರಿ ತಪ್ಪು ಆಗ್ಬಿಡ್ತದೇನೋ ಮಾಡೋದು. ಒಳ್ಳೆ ಕೆಲಸ ಮಾಡಿದ್ರು ಅದರಿಂದ ಪರಿಣಾಮ ನೋಡಿ, ಪರಿಣಾಮ ಬೇರೆನೂ ಆಗ್ಬಿಡುತ್ತೆ ಬೇರೆ. ಈಗಪ್ಪ ಜೈಲಲ್ಲಿ ಇದ್ದು 2004-5 ಈಚೆಗೆ ಬರುವಷ್ಟು ಆಗಲೇ 1,500 ಕೋಟಿ. ಹೆಂಗಿದು ಪರಿಸ್ಥಿತಿ? ಎಲ್ಲಿಂದ ಬತ್ತ ದುಡ್ಡಿದು? ಇದು ಪ್ರಿಂಟ್ ಆಯ್ತದ ಇದು? ದುರಂತಗಳು ಕೆಲವಷ್ಟೆಲ್ಲ ನಾವೇನೋ ಕೆಲವಷ್ಟು ತಪ್ಪು ಸರಿ ಅಂತ ಓದುವ ಒಂದೊಂದ್ಸರಿ ತಪ್ಪು ಅನ್ನಿಸ್ಬಿಡ್ತವೇನೋ ಅನ್ನಿಸ್ತದೆ. ಬಟ್ ಕಾನೂನಲ್ಲಿ ಹಂಗೆ ಅವಕಾಶ ಇಲ್ವಲ್ಲ, ಮಾಡಲೇಬೇಕಾಗುತ್ತೆ. ನಾವು ಅದನ್ನ ಓವರ್ಕಮ್ ಆಗೋದೇ ಇಲ್ಲ. ಕೆಲವಷ್ಟು ನಮ್ಗೆ ಇಷ್ಟ ಬಂದಂಗೆ ಮಾಡೋಕ್ಕಾಗೋದೇ ಇಲ್ವಲ್ಲ, ಕಾನೂನು ಕೆಳಗಡೆ ಹೋಗಲೇಬೇಕಾಗುತ್ತೆ ನಾವು. ಬಟ್ ಅನಿಸಿಕೆಗಳು ಹಂಗೆ ಅನ್ನಿಸ್ಬಿಡ್ತದೆ ಒಂದೊಂದ್ಸಾರಿ ನಾವು. ಓಹೋ ಇದು ಈ ಥರ ಮಾಡಿದ್ರೆ ಕೆಲವಷ್ಟು ಹಂಗಂಗೆ ಬಿಡ್ಬೇಕು, ಅವನ ಅಲ್ಲೇ ಹೋಗ್ಬಿಡ್ಬೇಕು. ಅವು ಎಲೆಗಿಳೆಗಳು ಮರಗಳು ಕೊಂಬೆಗಳು ಅಲ್ಲಲ್ಲೇ ಕಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಮರ ಒಣಗೋಗ್ಬಿಡ್ತದೆ. ಈ ಕೆಲಸ ಮಾಡಬೇಕು ಅಂತ ರೌಡಿಗಳಿಗೂ ಹಂಗೆ ಮಾಡಬೇಕು. ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಕಾಂಡ ಮಾತ್ರ ಬಿಟ್ಬಿಡ್ಬೇಕು. ಯಾರೋ ಸೌದೆ ಕಟ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಒಂದು ದಿವಸ. ಹಂಗೆ ರೌಡಿಸಮ್ನ ಮುಗಿಸ್ಬೇಕು. ಆ್ಯಕ್ಚುಲಿ ಒಳ್ಳೆ ಸಿಮಿಲಿ, ತುಂಬ ಚೆನ್ನಾಗಿ ಹೇಳಿದ್ರಿ. ನಾನು ಅದೇ ಹೇಳೋದು, ನೀವು ಹಂಗೆ ಮಾಡಿ ರೌಡಿಸಮ್ಮನ ಅಂದರೆ ನಾನು ಹೇಳಿದ್ನಲ್ಲ ಮೊದಲೇ ಪ್ಯಾಟ್ರನ್ನು, ಒಂದು ಮರ್ಡರ್ ಮಾಡಾದ್ಮೇಲೆ ಅವ್ರನ್ನ ಹೆಂಗೆ ಎಲ್ಲ ಮುಗಿಸ್ಬೇಕು ಅಂತ. ಅದು ಪೂರ ರಂಬೆ ಕಟ್ ಮಾಡಿಬಿಟ್ಬಿಟ್ರೆ ಯಾರೋ ಸೌದೆ ಕಟ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ಆತಗೆ ತಿಥಿ ಮಾಡಿಬಿಟ್ಟು ಅಡುಗೆ ಹಾಕಿಬಿಡ್ತಾರೆ ಸೌದೆನ. ಓಕೆ.